30 ವರ್ಷಗಳ ಕಾಲ ರೈಲ್ವೆ ಮಂತ್ರಿಗಳಾಗಿದ್ರು. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನ್ ನ್ಯಾರೋ ಗೇಜ್ ಅನ್ನ ತೆಗೆದು ಬ್ರಾಡ್ ಗೇಜ್ ಅನ್ನ ಮಾಡಿದಂತ ಕೀರ್ತಿ ಅವ್ರಿಗೆ ಬರ್ತದೆ. ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಂಡಿದೀವಿ. ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ವ್ಯಾಪ್ತಿಗೆ ಬರ್ತಕ್ಕಂತ ಇಲ್ಲಿ ಪ್ರೆಷರ್ ಟೌನ್ ಕಂಟ್ರೋಲ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ಬಹಳ ಹಳೆಯ ಡಿಮ್ಯಾಂಡ್ ಇದ್ದಂತ ಒಂದು ಬ್ರಿಡ್ಜ್, ಪ್ರೆಷರ್ ಟೌನ್ ಕನೆಕ್ಟಿವಿಟಿ ಒಂದು ಬ್ರಿಡ್ಜ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದೀವಿ. ನಮ್ಮ ಪ್ರಧಾನಮಂತ್ರಿಗಳು ಆನ್ಲೈನ್ ನಲ್ಲಿ ವಿಡಿಯೋ ಕಾಲ್ ಮುಖಾಂತರ ಮಾಡಿದ್ದಾರೆ. ಸ್ಥಳೀಯ ಶಾಸಕರಾದ ನಾವು ನಮ್ಮ ಮುಖಂಡರುಗಳೆಲ್ಲ ಬಂದಿದ್ದೀವಿ. ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿದೀವಿ. ನಮ್ಮ ಬೆಂಗಳೂರಿನ ನಮ್ಮ ಉಸ್ತುವಾರಿಗಳಂತ DC ಅಂತ ಶಿವಕುಮಾರ್ ಸಾಹೇಬರು ಸಹ ಈ ಬೆಂಗಳೂರಲ್ಲಿ ಸಂಬಂಧಪಟ್ಟ ಅನೇಕ ರೈಲ್ವೆ ಸಂಬಂಧಪಟ್ಟಂತ ಉದ್ಘಾಟನೆ ಮಾಡಿದ್ದಾರೆ. ನಮ್ಗೆ ಇನ್ನೂ ಈ ತರ ಅನೇಕ ಬ್ರಿಡ್ಜ್ಗಳ ಅವಶ್ಯಕತೆ ಇದೆ ಈ ಕ್ಷೇತ್ರದಲ್ಲಿ. ಅದನ್ನ ಈಗಾಗಲೇ ನಾವು ರೈಲ್ವೆ ಇಲಾಖೆಗೆ ಮನವಿಯನ್ನ ಕೊಟ್ಟಿದ್ದೀವಿ. ಅದನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯವನ್ನು ಸಹ ಮಾಡ್ತೀವಿ. ಹೌದು, ಅವರು ಈ ಕ್ಷೇತ್ರದ ಪ್ರತಿನಿಧಿ ಮಾಡಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅನೇಕ ಕೊಡುಗೆಗಳನ್ನು ಮಾಡಿದ್ದಾರೆ. ಅವರು 9 ವರ್ಷಗಳ ಕಾಲ ರೈಲ್ವೆ ಮಂತ್ರಿಗಳಾಗಿದ್ರು. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನ್ ನ್ಯಾರೋ ಗೇಜ್ ಅನ್ನ ತೆಗೆದು ಬ್ರಾಡ್ ಗೇಜ್ ಅನ್ನ ಮಾಡಿದಂತ ಕೀರ್ತಿ ಅವ್ರಿಗೆ ಬರ್ತದೆ. ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಂಡಿದೀವಿ. ಅವರ ಕೊಡುಗೆ ಇವತ್ತು ಎಲ್ಲಾ ರಾಜ್ಯಗಳಿಗೂ ಒಂದು ಸಂಪರ್ಕ ಆಗಿದೆ. ದೇಶ ಅಭಿವೃದ್ಧಿ ಆಗಿದೆ, ರಾಜ್ಯ ಅಭಿವೃದ್ಧಿ ಆಗಿದೆ. ಯಾವುದೇ ದೇಶ ರಾಜ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ರೈಲ್ವೆ ಸಾರಿಗೆ, ರಸ್ತೆ ಸಾರಿಗೆ ಅಭಿವೃದ್ಧಿ ಆಗ್ಬೇಕು. ಅದನ್ನ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಈಗ ಹೇಳಿದೀವಿ, ಆ ಬ್ರಿಡ್ಜ್ ಇನ್ನ ಬಹಳ ವರ್ಷಗಳ ಹಳೆ ಕಾಲದ್ದು. ಸ್ವಲ್ಪ ಅದನ್ನು ಸಹ ಲೇಟೆಸ್ಟ್ ಆಗಿ ಬ್ರಿಡ್ಜ್ ಮಾಡ್ಬೇಕು ಅಂತ ಮನವಿಯನ್ನ ಕೊಟ್ಟಿದ್ದೀವಿ. ನೋಡೋಣ ರೈಲ್ವೆ ಯಾವಾಗ ಮಾಡ್ತಾರೆ ಅಂತ.